ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವ್ಲಾಗ್, ಮೊದಲನೇ ಪ್ರಯತ್ನ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ನಮ್ಮ ಫ್ರೆಂಡ್ಸ್ ಜೊತೆ ರೀಸೆಂಟಾಗಿ ವಂಡರ್ಲಾಗೆ ಹೋಗಿದ್ವಿ. ಅದರದ್ದು ಸ್ವಲ್ಪ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಾವು ಫ್ರೈಡೇ ಮಾರ್ನಿಂಗ್ ಒಂದು 8 ಹಾಗೆ ಮನೆ ಬಿಟ್ವಿ. ಸೊ ಡೈರೆಕ್ಟ್ ವಂಡರ್ಲಾ ಹೋಗೋಕ್ಕಿಂತ ಮುಂಚೆ ಬಿಡದಿಗೆ ಹೋಗಿ ತಟ್ಟೆ ಇಡ್ಲಿ ತಿಂದು ಆಮೇಲೆ ಹೋಗೋಣ ಅಂತ ಹೇಳಿ ಮೊದಲು ಬಿಡದಿ ತಟ್ಟೆ ಇಡ್ಲಿ ಕಡೆ ಹೊರಟ್ವಿ. ತುಂಬ ಟೈಮ್ ಆಗಿತ್ತು ಬಿಡದಿ ತಟ್ಟೆ ಇಡ್ಲಿ ತಿಂದು. ಸೊ ಎಲ್ಲರೂ ಅಲ್ಲೇ ತಿಂಡಿ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ನಾವು ಹೋಗಿದ್ದು ಶ್ರೀ ಶಿವದರ್ಶಿನಿ ಶಶಿ ತಟ್ಟೆ ಇಡ್ಲಿ ಹೋಟ್ಲ್ ಅಂತ. ಸೊ ಅಲ್ಲಿ ಹೋಗಿ ಬಿಸಿ ಬಿಸಿ ತಟ್ಟೆ ಇಡ್ಲಿ ತಿಂದು ಮತ್ತೆ ಅಲ್ಲಿಂದ ವಂಡರ್ಲಾ ಕಡೆ ಹೊರಟ್ವಿ. ನಾವಲ್ಲಿ ರೀಚ್ ಆಗುವಾಗ ಆಲ್ಮೋಸ್ಟ್ 10:30 ಆಗಿತ್ತು. ಅಷ್ಟೇನು ರಶ್ ಇದ್ದಿಲ್ಲ, ಫ್ರೈಡೇ ಅಲ್ವಾ. ಸೊ ಓಕೆ ಅಂತ ಇತ್ತು. ವೀಕೆಂಡಿಗೆ ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್. ಆ್ಯಂಡ್ ನಾವಲ್ಲಿಂದ ಹೋಗಿ ಟಿಕೆಟ್ ತೊಗೊಂಡು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋದ್ವಿ. ಒಳಗಡೆ ಹೋದಂಗೆ ಮೊದಲು ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಯಾಗ್ಸ್ನೆಲ್ಲ ಲಾಕರಲ್ಲಿ ಇಟ್ಟು ಮತ್ತೆ ಗೇಮ್ಸ್ ಆಡೋಕ್ಕೆ ಹೊರಟ್ವಿ. ಸೊ ಫೈನಲಿ ಗೇಮ್ಸ್ ಆಡೋಣ ಅಂತ ಹೇಳಿ ಬಂದ್ವಿ. ಫಸ್ಟ್ ನಾವು ಡ್ರೈ ಗೇಮ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಇದು ನಾವು ಆಡಿದಂಥ ಫಸ್ಟ್ ಗೇಮ್. ಇದಕ್ಕೆ ನಾನು ಆ್ಯಕ್ಚುಲಿ ಕ್ಯೂ ಅಲ್ಲಿ ನಿಂತಿದ್ದೆ, ಬಟ್ ಆಮೇಲೆ ಈ ಗೇಮ್ ನೋಡಿಬಿಟ್ಟು ಬೇಡ ಅಂತ ಹೇಳಿ ನಾನು ಔಟ್ ಆದೆ. ನಾನು ಪವಿ ಈ ಗೇಮ್ ಆಡಿಲ್ಲ. ಸೊ ಅವ್ರು 3 ಜನ ಆಡಿದ್ರು. ನನ್ನ ಹಸ್ಬೆಂಡ್, ಪವಿದ ಹಸ್ಬೆಂಡ್ ಮತ್ತು ಐಶು, ಅವ್ರು 3 ಜನ ಈ ಗೇಮ್ ಆಡಿದ್ರು. ನಾವು ಸುಮ್ಮನೆ ನೋಡ್ತಾ ಇದ್ವಿ. ಇದು ಸೆಕೆಂಡ್ ಗೇಮ್. ಆ್ಯಕ್ಚುಲಿ ಇದು ನನಗೆ ಫಸ್ಟ್ ಗೇಮ್. ತುಂಬ ಧೈರ್ಯ ಮಾಡಿ ಈ ಗೇಮ್ ಆಡೋಣ ಅಂತ ಹೇಳಿ ಹೋದೆ. ಪವಿ ಬಂದಿಲ್ಲ. ಅವಳು ಆಲ್ಮೋಸ್ಟ್ ಯಾವುದೇ ಡ್ರೈ ಗೇಮ್ಸ್ ಆಡಲೇ ಇಲ್ಲ. ಸೊ ನಾವು ಆಡ್ತಾ ಇದ್ವಿ, ಅವಳು ನಮ್ಮ ಕ್ಯಾಮ್ರಾಮ್ಯಾನ್ ಆಗಿದ್ಲು. ಸೊ ಈ ಗೇಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಲೈಕ್ ಬಿದ್ದೇ ಹೋಗ್ತಿದ್ದೀವೇನೋ ಅನ್ನೋ ಫೀಲ್ ಬರ್ತಾಯಿತ್ತು. ಚೆನ್ನಾಗಿತ್ತು ಒಂಥರ. ಸ್ವಲ್ಪ ಭಯನೂ ಆಗ್ತಿತ್ತು, ಬಟ್ ಇಟ್ ವಾಸ್ ನೈಸ್, ಎಂಜಾಯ್ ಮಾಡಿದ್ವಿ. ಸೊ ಇದು ನಾವು ಆಡಿದಂಥ ಥರ್ಡ್ ಗೇಮ್. ಆ್ಯಕ್ಚುಲಿ ನನಗೆ ಸೆಕೆಂಡ್ ಗೇಮ್. ಫಸ್ಟ್ ಗೇಮ್ ಆಡಿದ್ಮೇಲೆ ನೆಕ್ಸ್ಟ್ ಗೇಮ್ ಆಡೋಕ್ಕೆ ಧೈರ್ಯ ಬಂತು. ಆಡೋಣ ಅಂತ ಹೇಳಿ ಹೋಗಿ ಕೂರ್ತಾ ಇದ್ದೆ. ಸೊ ನಾನು ನನ್ನ ಹಸ್ಬೆಂಡ್ ಇಲ್ಲಿ ಕೂತಿದ್ದೀವಿ. ಆ್ಯಂಡ್ ಆಬ್ವಿಯಸ್ಲಿ ಪವಿ ಕ್ಯಾಮ್ರಾಮನ್ ಆಗಿದ್ಲು, ಅವಳು ಯಾವುದೇ ಗೇಮ್ಸ್ ಆಡಲಿಲ್ಲ. ಇದು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ. ಸೊ ನೆಕ್ಸ್ಟ್ ಗೇಮ್ ಯಾವ್ದು ಆಡೋಣ ಅಂತ ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಈ ಗೇಮ್ ಅಂತೂ ನಾನು ಆಡಲಿಲ್ಲ, ನಂಗೆ ನೋಡಿನೇ ಭಯ ಆಗೋಗಿತ್ತು. ಇವರಿಬ್ಬರು ಆಡಿದ್ರು. ಅದಾದಮೇಲೆ ನೆಕ್ಸ್ಟ್ ಗೇಮ್ಗೆ ಕ್ಯೂ ಅಲ್ಲಿ ನಿಂತಿದ್ವಿ. ಹಾಗೆ ಕ್ಯೂ ಅಲ್ಲಿ ನಿಂತ್ಕೊತ ಇವ್ರು 3 ಜನ ಅದಾದಮೇಲೆ ಯಾವ್ದು ಆಡೋಣ ಅಂತ ಹೇಳ್ಬಿಟ್ಟು ಮ್ಯಾಪ್ ನೋಡ್ತಾಯಿದ್ರು. ಅವರೆಲ್ಲೆಲ್ಲಿ ಹೋಗ್ತಾಯಿದ್ರು, ನಾನು ಪವಿ ಅವ್ರನ್ನ ಫಾಲೋ ಮಾಡೋದಷ್ಟೇ. ಯಾವ ಗೇಮ್ ಆಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಆಡೋದು. ಆ್ಯಂಡ್ ಈ ಗೇಮ್ ಡ್ಯಾಶಿಂಗ್ ಕಾರ್ನ ಮಿಸ್ ಮಾಡಬಾರ್ದು. ಇದೊಂಥರ ಚೆನ್ನಾಗಿರುತ್ತೆ, ಕ್ಯೂಟಾಗಿ. ಸೊ ಅದನ್ನೂ ಆಡಿದ್ವಿ. ಆ್ಯಂಡ್ ಈ ಗೇಮ್ ಅಂತೂ ನನ್ನ ಫೇವ್ರೆಟ್. ನೋಡುವಾಗ ಅನಿಸ್ತಿತ್ತು ಏನಿದು ಏನು ಗೇಮ್ ಅಂದ್ಕೊಂಡು, ಬಟ್ ಕೂತಾಗಂತೂ ಒಂಥರ ಬಟರ್ಫ್ಲೈ ಓಡುತ್ತೆ ಸ್ಟಮಕಲ್ಲೆಲ್ಲ, ಹಾಗಿತ್ತು. ಆ್ಯಂಡ್ ನನಗೂ ಪವಿಗೂ ತುಂಬ ಹೊಟ್ಟೆ ಸಿಗ್ತಿತ್ತು. ಸೊ ನಾವಿಬ್ಬರು ತಿನ್ನೋಕೆ ಹೊರಟ್ಬಿಟ್ವಿ. ಬಟ್ ಅವರೆಲ್ಲ ರೋಲರ್ ಕೋಸ್ಟರ್ ಆಡೋಕ್ಕೆ ಹೋದರು. ನನಗೆ ಕ್ಯೂ ನೋಡಿಬಿಟ್ಟು ಆಲ್ಮೋಸ್ಟ್ 1 hour ವೆಯ್ಟಿಂಗ್ ಇತ್ತು ಕ್ಯೂ. ಸೊ ನಂಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಪವಿ ತಿನ್ನೋಕ್ಕೆ ಹೋದ್ವಿ. ಅದಾದಮೇಲೆ ವಾಟರ್ ಗೇಮ್ಸ್ಗೆ ಆ್ಯಕ್ಚುಲಿ ನಾನು ನನ್ನ ಫೋನ್ನ ತೊಗೊಂಡು ಹೋಗಿಲ್ಲ. ಸ್ವಲ್ಪ ಭಯ ಆಯಿತು ಫೋನ್ ತೊಗೊಂಡು ಹೋಗೋಕ್ಕೆ. ಸೊ ಫೋನ್ನ ವಾಪಸ್ ಲಾಕರಲ್ಲಿಟ್ಟು ವಾಟರ್ ಗೇಮ್ಸ್ ಎಲ್ಲ ಮುಗಿಸಿ ಸ್ವಲ್ಪ ಗೇಮ್ಸ್ ಆಡಿದ್ವಿ. ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ಏನಂತಾರೆ, ವೇಸ್ಟ್ ಆಫ್ ಮನಿನೇ, ಬಟ್ ಸ್ಟಿಲ್ ಒಂಥರ ಎಂಜಾಯ್ಮೆಂಟ್ ಥರ ಇತ್ತು. ಸೊ ಆಡಿದ್ವಿ, ಆಡಿ ಗೆದ್ವಿ ಸ್ವಲ್ಪ. ಮಾಡಿ ಸಿಕ್ಕಿದ್ದು ನಾವೇ ಮಾಡಿಲ್ಲ, ಇವಳ ಹಸ್ಬೆಂಡ್. ಸೊ ಗೇಮ್ಸ್ ಎಲ್ಲ ಆಡಿ ಕೊನೆಗೆ ಇನ್ನೇನು ಹೊರಡುವಾಗ ಒಂದು ಫೋಟೋ ತೊಗೊಂಡ್ವಿ ಮೆಮೊರಿಗೆ ಅಂತ. ಸೊ ಎಲ್ಲರೂ ಒಂದೊಂದು ಕಾಪಿ ತೊಗೊಂಡ್ವಿ. ಆಮೇಲೆ 6:30 ಹಾಗೆ ನಾವು ಹೊರಟ್ವಿ ವಂಡರ್ಲಾಯಿಂದ. ಹೊರಡ್ತಾ ಆನ್ ದ ವೇ ಅಲ್ಲಿ ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿ ಟೀ ಕಾಫಿ ಚಕ್ಲಿ ಎಲ್ಲ ತಿಂದು ಅದಾದಮೇಲೆ ಹೋಟ್ಲ್ ಹುಡ್ಕೊಂಡು ಹೊರಟ್ವಿ. ಸೊ ಆಲ್ಮೋಸ್ಟ್ ಅರೌಂಡ್ 8 ಆಗಿತ್ತು ಇಲ್ಲಿ ತಲುಪುವಾಗ.
ನನಗೆ ಹೋಟ್ಲ್ ಹೆಸರು ಅಷ್ಟು ನೆನಪಿಲ್ಲ, ಬಟ್ ಸಮಥಿಂಗ್ ಲೈಕ್ ಗೌಡ್ರ ಮನೆ ಅಂತಲೇ ಏನೋ ಬರುತ್ತೆ. ಸೊ ಅಲ್ಲಿ ಚೆನ್ನಾಗಿ ತಿಂದ್ವಿ. ಸೊ ಇದು ನಿಮಗೆ ಇನ್ಫಾರ್ಮೇಷನ್ಗೆ ಅಂತ. ಸೊ ವೀಕೆಂಡ್ ಪ್ರೈಸಸ್ ಮತ್ತು ವೀಕೆಂಡ್ ಪ್ರೈಸಸ್ನ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ನೀವು ಹೋಗೋ ಪ್ಲ್ಯಾನ್ ಇದ್ದರೆ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.